ಸರಿ, ನಾನು ಹೇಳ್ಬೋದು ಅಂತ ಇಟ್ಕೋ. ಏನು ಅಂತ ಹೇಳಿ? ಅಯ್ಯೋ ಏನಿಲ್ಲ ಅತ್ತೆ, ನಿಮ್ ಅಣ್ಣ ಪಾಪ ನೀನನ್ ಬಿಟ್ಟಿರಲ್ಲ, ನಿನ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಊಟ ತಿಂಡಿ ತಿಂದಿರಲ್ಲ ಅಂತ ನೈಸ್ ಮಾಡ್ಬಿಟ್ಟು ಕಳಿಸ್ಬಿಡಿ. ನನಗೂ ರಾತ್ರಿಯಿಂದ ಅದೇ ಯೋಚನೆ ಶುರುವಾಯ್ತು. ಏನಾದ್ರೂ ಮಾಡಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ಬೇಕು ಅನ್ನೋದೇ ತಲೆಯಲ್ಲಿದೆ. ಅದಕ್ಕೆ ನನಗೆ ಸರಿಯಾಗಿ ನಿದ್ದೆ ಬರ್ಲಿಲ್ಲ. ನಿಮ್ಮಿಬ್ರು ಗಂಡ ಹೆಂಡತಿ ಮಧ್ಯೆ ಈ ಮೂರನೇ ವ್ಯಕ್ತಿ ಇರಬಾರ್ದಮ್ಮ. ಅದ್ರಲ್ಲೂ ಈ ಶಾಂತಿ ತರನೇ ಇದ್ದಾಳ ಅರ್ಚನಾ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಪ್ಪಾ ಗತಿ ಅನ್ನೋದೇ ಭಯ ನನಗೆ. ಸರಿ ಬಿಡಮ್ಮ, ನಾನೇ ಹೇಳಿ ಕಳಿಸ್ಬಿಡ್ತೀನಿ. ಮಂತ್ರ, ಸ್ವಲ್ಪ ಬಿಸಿ ಬಿಸಿ ಕಾಫಿ ಮಾಡಿ ಹೋಗು, ಬಂದು ಕುಡಿತೀನಿ. ಅತ್ತೆ ಅತ್ತೆ ಪ್ಲೀಸ್ ಅತ್ತೆ, ನೀವ್ ಮಲ್ಗಿದ್ರೆ ಇಡೀ ದಿನ ಮಲ್ಗಿ ಇರ್ತೀರ, ಆಮೇಲೆ ಹೇಳ್ಸಕ್ಕಾಗಲ್ಲ. ನಿಮ್ಗೇನು ಕಾಫಿ ತಾರೆ ರೆಡಿ ಇರತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಅವ್ಳು ನೋಡ್ಸಿ. ಆಯ್ತು, ನೀನ್ ಹೋಗಿ ಕಾಫಿ ಮಾಡು, ನಾನ್ ಫ್ರೆಶ್ ಅಪ್ ಆಗಿ ಬರ್ತೀನಿ. ಹೋಗು. ಕಾಫಿ ಕಾಫಿ. ರಾಮ ಭಗವಂತ, ಸ್ವಲ್ಪ ಹೊತ್ತು. ಅಮ್ಮ, ಓ ಮತ್ತೆ ಮಲ್ಕೊಂಡ? ಎದ್ದೇಳು, ಅದಕ್ಕೆ ಮತ್ತೆ ಬರ್ತಾರೆ. ಅಯ್ಯ, ಎದ್ದೇಳು, ಫ್ರೆಶ್ ಆಗಿ ಹೋಗು. ನಿನ್ನ ಅತ್ತಿಗೆ ಕಾಟ ತಡ್ಕೋಬಹುದಮ್ಮ, ನಿನ್ ಕಾಟ ತಡ್ಕೊಳಕ್ ಆಗಲ್ಲ. ಏನ್ ನಿದ್ದೆ ಮಾಡಕ್ ಹಿಂಗ್ ಹಿಂಸೆ ಕೊಡ್ತಿರೋ? ಅಯ್ಯೋ ದೇವ್ರೇ, ನನ್ ಕೈಲಿ ಆಗ್ತಿಲ್ಲಪ್ಪ. ಮಂತ್ರ, ಆಗ್ಲೇ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂದೆ, ಇನ್ನೂ ಇಲ್ಲೇ ನಿಂತಿದ್ಯಲ್ಲ? ಮಂತ್ರ, ನಾನ್ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ, ಅಲ್ಲೇ ನೋಡ್ತಾ ಇದ್ಯಾ? ಏನಾಯ್ತು? ಅಮ್ಮ, ಅರ್ಚನಾ, ನೀನ್ ಯಾಕಮ್ಮ ನಮ್ಮನೆಗ್ ಬಂದು ಕಾಫಿ ಮಾಡ್ತಿದ್ಯಾ? ಅದು ಏನಿಲ್ಲ, ನಿಮಗ್ಯಾಕೆ ಶ್ರಮ ಅಂತ ಅತ್ತೆ ಹೇಳ್ತಿದ್ದಾರೆ. ನಮಗ್ ಹೆಲ್ಪ್ ಮಾಡ್ಬೇಕು ಅಂತ ಬಂದು ನೀವೇ ಕಾಫಿ ಮಾಡ್ತಿದ್ದೀರಲ್ಲ. ಇದ್ರಲ್ಲಿ ಶ್ರಮ ಏನ್ ಬಂತು ಮಂತ್ರ? ನಮ್ಮ ಮನೇಲಿ ಬೆಳಿಗ್ಗೆ 6 ಗಂಟೆಗೆ ನನಗೆ ಕಾಫಿ ಕುಡಿದ ಅಭ್ಯಾಸ. ನಮ್ಮ ಅತ್ತಿಗೆ ಬೆಳಗ್ಗೆನೆ ನನಗೆ ಕಾಫಿ ಕೊಟ್ಬಿಡ್ತಾರೆ. ಹಾಗಾಗಿ ಕುಡಿಬೇಕು ಅನ್ನಿಸ್ತು ಬಂದೆ. ನೋಡಿದ್ರೆ ನೀವೆಲ್ಲ ಲೇಟಾಗಿ ಎದ್ದೇಳ್ತೀರಾ ಅಂತ ಗೊತ್ತು ನನಗೆ. ನಿಮಗ್ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ ಎಲ್ಲರಿಗೂ ಸೇರಿ ನಾನೇ ಮಾಡ್ಬಿಟ್ಟೆ. ತಗೊಳ್ಳಿಮ್ಮ. ತಗೊಳ್ಳಿ ಮಂತ್ರ. ಒಂದ್ ನಿಮಿಷ, ನೀವೇನು ಕುಡಿಬಾರ್ದಲ್ವಾ? ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾ, ಥ್ಯಾಂಕ್ ಯು. ತಗೊಳ್ಳಿ ರತ್ನಮ್ಮ. ನಂಗೂ ಮಾಡಿದ್ದೀರಾ? ಸಿದ್ದು, ನಮ್ ಶಾಂತಿಮ್ಮ ಕಾಫಿ ಮಾಡಿರೋ ತರ ಇಲ್ವಾ? ಹೌದಾ? ಹೌದು ಸಾಧನಾ. ಅತ್ತೆ, ಈ ಕಾಫಿ ನಮ್ ಶಾಂತಿಮ್ಮ ಮಾಡಿರೋ ತರ ಇಲ್ವಾ? ಹಾ, ಹೌದು. ಕರೆಕ್ಟ್ ಅಲ್ವಾ ಸುಶಾಂತ್? ಶಾಂತಿಮ್ಮ ಕಾಫಿ ಮಾಡ್ದಂಗೆ ಇದೆ ಅಲ್ವಾ? ಮೇ ಬಿ ಸ್ವಲ್ಪ ಸಿಮಿಲರ್ ಹಂಗೆ ಇದೆ. ರತ್ನಮ್ಮ ಅಲ್ವಾ? ಕರೆಕ್ಟ್ ತಾನೆ? ಶಾಂತಿ ತರ ಅಲ್ಲಮ್ಮ, ಶಾಂತಿನೇ ಕಾಫಿ ಮಾಡ್ಕೊಟ್ಟಂಗಿದೆ. ಹೇ ಕೊಲೆಗಾತೆ,
ನೀನೆಲ್ಲೇ ಇದ್ರು ನಾನು ಕಂಡಿಡ್ಬಿಟ್ಟೆ ನೋಡ್ದಾ. ನನ್ನ ಹತ್ರ ಇರೋ ವಿಡಿಯೋ ನೋಡಿದ್ರೆ ಆಶ್ಚರ್ಯ ಆಗಲ್ಲ, ಭೂಕಂಪನೇ ಆಗ್ಬಿಡುತ್ತೆ. ನೋಡು. ಈಗ ಗೊತ್ತಾಯ್ತಾ ವಿಡಿಯೋ ಮಹಿಮೆ? ಇದನ್ನೇನಾದರೂ ಶಾಂತಿ ಕೊಟ್ರೆ ನನಗೆ ಎಷ್ಟು ದುಡ್ಡು ಕೊಡ್ತಾಳೆ ಗೊತ್ತಾ? ಕೊಲೆ ಆದವ್ರಿಗಿಂತ ಕೊಲೆ ಮಾಡಿದವ್ರಿಗೆ ಈ ವಿಡಿಯೋ ಕೊಟ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಇದು ನಿನಗೆ ಕೊಡಕ್ಕೆ ಡಿಸೈಡ್ ಮಾಡಿದ್ದೀನಿ. ಏನು ಎಷ್ಟು ಕೊಡ್ತೀಯಾ? ನನಗೀಗ ಎಷ್ಟು ಬೇಕು ಗೊತ್ತಾ? 20 ಲಕ್ಷ. ನಿಲ್ಸ ಒಂದ್ ನಿಮಿಷ. ಯಾಕೆ ರಿಚಾ? ನಾನು ಸರಿಯಾಗಿ ಕೇಳಿಲ್ವಾ? ನಾವಿಬ್ರು 20 ಲಕ್ಷ ಕೇಳ್ಬೇಕಂತ ತಾನೇ ಡಿಸೈಡ್ ಮಾಡಿದ್ದು. ಡಿಸೈಡ್ ಮಾಡಿದ್ವಿ ಅಷ್ಟೇ, ಆದ್ರೆ ಇನ್ನ 5 ಲಕ್ಷ ಎಕ್ಸ್ಟ್ರಾ ಕೇಳು. 25 ಲಕ್ಷನಾ? ಕೊಡ್ತಾಳೆ ಅಂತೀಯಾ? ಕೊಡ್ದಿದ್ರೆ ಬಿಡವ್ರು ಯಾರು? ಕೊಟ್ಟೆ ಕೊಡ್ತಾಳೆ. ಕೊಲೆ ಮ್ಯಾಟ್ರು, ಕೊಡ್ಲೇಬೇಕು. ನಾವೇನಾದ್ರೂ 20 ಕೇಳಿ ಅವಳು 15 ಇರೋದು ಅಂದ್ರೆ ಅದಕ್ಕೆ 25 ಕೇಳೋಣ. ಅವಳು ಆಯ್ತು ನಾನು 20 ಕೊಡ್ತೀನಿ ಅಂದ್ರು ಅದು ನಮಗೆ ಲಾಭನೇ ಅಲ್ವಾ? ಇನ್ನೊಂದು ಕಾಪಿ ನಮ್ಮ ಹತ್ರ ಇದೆ ಅಂತ ಹೇಳು ಅವಳಿಗೆ. ನಮ್ಗೇನಾದ್ರೂ ಆದ್ರೆ ಆ ಕಾಪಿನ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡ್ತೀವಿ ಅಂತ ಹೇಳು. ಓಕೆನಾ? ಸರಿನಾ? ಓಕೆ. ಹೌದಮ್ಮ, ನಮ್ ಶಾಂತಿ ಹಾಲು ನೀರು ಸಕ್ಕರೆ ಎಷ್ಟು ಕರೆಕ್ಟಾಗಿ ಹಾಕಿ ಕಾಫಿ ಮಾಡ್ತಿದ್ಲೋ ಹಾಗೆ ನೀನು ಮಾಡಿದ್ಯಾ. ಶಾಂತಿ ಅವ್ರ ತರ ಆಕ್ಟ್ ಮಾಡಕ್ ಬಂದಿರೋದು, ಅವ್ರ ತರ ಕಾಫಿ ಮಾಡ್ಬಾರ್ದಾ? ಇದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ. ಕೆಲವ್ರ ಕೈಗೂಡನೂ ಹಾಗೆ ಇರುತ್ತಲ್ವಮ್ಮ? ಹಾ ಇರ್ಬೋದಮ್ಮ. ಎಲ್ಲರಿಗೂ ಥ್ಯಾಂಕ್ಸ್ ಕಾಫಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ಅತ್ತೆ, ಈ ಕಾಫಿ ನಮ್ ಶಾಂತಿಮ್ಮ ಮಾಡಿರೋ ತರ ಇಲ್ವಾ? ಹಾ ಹೌದೌದು. ಮಂತ್ರ, ನೀನ್ ಹೇಳಿದ್ದು ಸರಿನಮ್ಮ. ಮೊದ್ಲು ಅವಳನ್ನ ಮನೆಯಿಂದ ಆಚೆ ಓಡಿಸ್ಬೇಕು. ಅವಳು ಮಾಡಿದ ಕಾಫಿ ಕೂಡ ಶಾಂತಿ ಥರನೇ ಇದೆ. ಈ ಥರನೇ ಕಾಫಿ ಮಾಡ್ಕೊಡ್ತಾ ಇದ್ರೆ ಸುಶಾಂತ್ಗೆ ಶಾಂತಿನೇ ನೆನಪಾಗ್ತಾಳೆ. ಹೌದು ಅದ್ಕೆ ಅರ್ಚನಾಗ್ ಒಳಗ್ ಬಂದವಳು ಶಾಂತಿಯಾಗಿ ಒಳಗ್ ಕುತ್ಕೊಂಡ್ಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ. ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಮಂತ್ರ. ಇವತ್ ಸಂಜೆನೆ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ನೀವೇನೇ ಪ್ಲಾನ್ ಮಾಡಿ ರಂಗೋಲೆ ಕೆಳಗೋ ಚಾಪೆ ಕೆಳಗೋ ದೂರಿದ್ರು ನಾನಿವತ್ತು ಅರ್ಚನಾ ಅವ್ರನ್ನ ಅವ್ರ ಮನೆಗೆ ಹೋಗೋದಕ್ಕೆ ಬಿಡಕ್ಕಿಲ್ಲ. ನಾನಾ ನೋಡೇ ಬಿಡೋಣ.